ಹಾಗೆ ಎಷ್ಟೋ ವಸ್ತುಗಳು ನಮ್ಮ ಹತ್ರನೇ ಇರುತ್ತೆ, ನಾವು ಅದನ್ನ ಎಲ್ಲೋ ಮೂಲೆಗೆ ಬಿಸಾಕಿರ್ತೀವಿ, ಅದನ್ನ ನೋಡೇ ಇರಲ್ಲ. ಹಾಗಾಗಿ ನಾನು ಕೂಡ ನನ್ನ ಮನೆಯಲ್ಲಿ ಇತ್ತೀಚೆಗೆ ನಡೆದಂತ ಆ ಈವೆಂಟ್ಗೆ ಎಲ್ಲೋ ಒಂದು ಸ್ಟೋರ್ ರೂಮ್ ಅಲ್ಲಿ ಇರುವಂತ ವಸ್ತುವನ್ನ ತಗೊಂಡು ಬಂದು ನಾನು ಆ ಈವೆಂಟ್ ಅನ್ನ ಮಾಡಿದ್ದೀನಿ. ನೀವು ಕೂಡ ಯಾರಾದ್ರೂ ನಿಮ್ಮ ಮನೆಯಲ್ಲೇ ಎಲ್ಲೋ ಬೆಳೆದಿರುವಂತಹ ಜಾಗಗಳಲ್ಲಿ ಆ ವಸ್ತುಗಳನ್ನ ಇಟ್ಬಿಟ್ಟಿರ್ತೀರಾ. ಹಾಗಾಗಿ ಕೆಲವೊಂದ್ಸಾರಿ ನಮ್ಗೆ ಅನ್ಸುತ್ತೆ, ಅಂದ್ರೆ ನಾವು ಯಾವುದೋ ಒಂದು ಕಾರ್ಯಕ್ರಮನ, ಒಂದು ಈವೆಂಟ್ ನ ನೋಡಿದಾಗ ಇಂಥ ವಸ್ತು ನಮ್ಮ ಮನೆಯಲ್ಲೂ ಇತ್ತಲ್ವಾ, ನಾವು ಅದನ್ನ ಮೂಲೆಗೆ ಬಿಸಾಕಿದ್ದೀವಿ, ನಾವು ಅದನ್ನ ಯೂಸ್ ಮಾಡಿದ್ರೆ ನಮಗೂ ಯೂಸ್ ಆಗ್ತಾ ಇತ್ತು ಅಂತ ಎಷ್ಟೋ ಸರಿ ನಮ್ಗೆ ಅನ್ಸುತ್ತೆ. ಹಾಗಾಗಿ ನನಗೆ ಥಾಟ್ ಬಂದಿದ್ದು ಅದೇ, ನಮ್ಮನೇಲೆ ಎಷ್ಟೋ ವಸ್ತುಗಳು ನನ್ನ ಹತ್ರ ಇದೆ, ಹಾಗಾಗಿ ನಾನು ಅದನ್ನ ಬಳಸ್ತೀರಾ ಎಲ್ಲೋ ಮೂಲೆಗೆ ಇಟ್ಟಿದ್ದೀನಿ, ಈ ಕಾರ್ಯಕ್ರಮಕ್ಕೆ ಬಳಸಿದ್ರೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈವೆಂಟ್ಗೆ ಯಾವ ವಸ್ತುಗಳನ್ನ ಯೂಸ್ ಮಾಡಿದ್ದೀನಿ, ಎಲ್ಲಿಂದ ತಂದಿದ್ದೀನಿ, ಯಾವ ಪೇಜ್ ಇಂದ ತಂದಿದ್ದೀನಿ ಅಂತ ನಾನು ವಿಡಿಯೋ ಮುಖಾಂತರ ಡೀಟೇಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ನಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ನನಗೆ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ಅಂತ ಹೇಳಿ ನಾನು ಜಯನಗರ 4th ಬ್ಲಾಕ್ಗೆ ಹೋದೆ. ಈ 4th ಬ್ಲಾಕ್ ಇಡೀ ಕಾಂಪ್ಲೆಕ್ಸ್ ಎಲ್ಲ ಸುತ್ತಿದ್ರೂ ಕೂಡ ನನಗೆ ಬೇಕಾಗಿರುವಂಥ ಈವೆಂಟ್ಗೆ ಯಾವ ಐಟಮ್ಸು ಸಿಗಲಿಲ್ಲ. ಇನ್ನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಕೊಂಡು ಹೋಗಿ ನನ್ನ ಫೇವ್ರೆಟ್ ಜಾಗ ಇದು ಮಸಾಲೆ ಪುರಿ ಒಂದು ತೊಗೊಂಡೆ, ತಿಂದೆ. ಅಲ್ಲಿಂದ ಮುಂದೆ ನೋಡೋಣ, ನನ್ನ ಮಗಳಿಗೆ ಫೋನ್ ಮಾಡಿದೆ, ಏನಮ್ಮ ಇಲ್ಲಿ ಏನೂ ಸಿಗಲಿಲ್ಲ ಅಂತ. ಹೋಗ್ಲಿ ಒಂದು ಸ್ಯಾರಿ ಆದರೂ ತೊಗೊಂಡ್ಬಮ್ಮ, ನನಗೆ ಉಟ್ಕೊಳ್ಳೋಕ್ಕಾಗುತ್ತೆ ಅಂತಂದರು. ಹಾಗಾಗಿ ನಾನು ಕೂಡ ಈ ವಿನಾಯಕ ಸ್ಯಾರಿ ಸೆಂಟ್ರಿಗೆ ಹೋದೆ. ಇದು ಕೂಡ 4th ಬ್ಲಾಕಲ್ಲಿ ಇರುವಂಥದ್ದು, ಕೂಲ್ ಜಾಯಿಂಟ್ ರೋಡು. ಹಾಗಾಗಿ ಇಲ್ಲಿ ಈಗ ನಾವು ಹೋಗಿದ್ದ ಟೈಮ್ಗೆ ಯಾವುದೂ ಡಿಸ್ಕೌಂಟ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಸೀರೆ ಮಾತ್ರ ಒಂದು ತೊಗೊಂಡು ಬಂದೆ. ಅದಾದ ನಂತರ ನನ್ನ ಮಗಳಿಗೆ ಕಾಲ್ ಮಾಡಿದೆ, ಅಮ್ಮ ಇಲ್ಲಿ ಏನೂ ಸಿಗಲಿಲ್ಲ, ಮತ್ತು ಏನಮ್ಮ ಮಾಡೋದು ಅಂತ. ಅಯ್ಯೋ ಹೋಗ್ಲಿ ಬಾಮ್ಮ, ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತಂದರು. ಹಾಗಾಗಿ ಅವರೇ ಅಲ್ಲಿಂದನೇ ಕ್ಯಾಬನ್ನು ಬುಕ್ ಮಾಡಿದ್ರು. ಅಲ್ಲಿಂದ ಮನೆ ಕಡೆ ಹೋಗೋಣ ಅಂತೇಳಿ ಇನ್ನೇನು ವಾಪಸ್ ಬಂದೆ. ಇನ್ನು ಏನು ಮಾಡೋಕ್ಕಾಗುತ್ತೆ, ಹೋಗಿದ್ದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಬಂದೆ. ಇನ್ನು ನೆಕ್ಸ್ಟ್ ದಿನ ಏನಪ್ಪ ಆಪ್ಷನ್ ಅಂತಂದರೆ ನಾನೊಬ್ಬರೇ ಹೋಗಿದ್ದೆ. ಆ್ಯಕ್ಚುಲಿ ಮೆಟ್ರೋಗೆ, ಇಲ್ಲಿಂದ ನಮ್ಮ ಬೊಮ್ಮಸಂದ್ರದಿಂದ ಮೆಟ್ರೋಗೆ ಹೋಗಿ ಚಿಕ್ಕಪೇಟೆಗೆ ಇಳ್ಕೊಂಡೆ. ಇನ್ನು ಈ ಚಿಕ್ಕಪೇಟೆಗೆ ಹೋಗಿದ ತಕ್ಷಣ ಆ್ಯಕ್ಚುಲಿ ನಾನು ಚಿಕ್ಕಪೇಟೆದು ಯಾವುದು ವೀಡಿಯೋ ಹಿಡಿಲಿಲ್ಲ, ಯಾಕಂದರೆ ಹೋಗಿದ್ದು ಅರ್ಜೆಂಟಲ್ಲೇ, ಬಂದಿದ್ದು ಅರ್ಜೆಂಟಲ್ಲೇ. ಹಾಗಾಗಿ ಅಲ್ಲಿ ಯಾವುದೋ ರೋಡ್ಗಳಲ್ಲಿ ಏನೂ ವೀಡಿಯೋ ಮಾಡಿಲ್ಲ. ನಾನು ಈ ಚಿಕ್ಕಪೇಟೆಗೆ ಹೋದ ನಂತರ ನೋಡಿ, ಈ ಡೆಕೋರೇಷನ್ ಪ್ಲೇಟ್ ಸೆಟ್ಟು ಅಂತ ಹೇಳ್ತಾರಲ್ವ, ಇದನ್ನು ಒಂದು ಸುಮಾರು 8ರಿಂದ 9 ಪೀಸನ್ನು ತೊಗೊಂಡು ಬಂದೆ. ಇದೇನಿಲ್ಲ, ಒಂದು ಪೀಸು 150 ರೂಪಾಯಿ ಏನೋ, ಸ್ವಲ್ಪ ಡಿಸ್ಕೌಂಟಲ್ಲಿ ಹಾಕಿನೇ ಕೊಟ್ಟರು ಅವರು. ತುಂಬಾ ಕಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಸುಮಾರು ಕಡೆ ಎಲ್ಲ ಓಡಾಡಿ ಬೇಕಾಗಿರುವಂತಹ ವಸ್ತುಗಳನ್ನು ತೊಗೊಂಡು ಬಂದಿದ್ದೀನಿ. ಅದರಲ್ಲೂ ಕೂಡ ಕೆಲವೊಂದು ವಸ್ತುಗಳನ್ನು ಈ ಡೆಕೋರೇಷನ್ಗೆ ಬೇಕಾಗಿರುವಂಥದ್ದು ನೋಡಿ, ಇದನ್ನು ಕೂಡ ನಾನು ನನ್ನ ಮನೆಯಲ್ಲಿ ಈವೆಂಟ್ಗೋಸ್ಕರ ಅರಿಶಿನ ಕೊಟ್ಟುವ ಶಾಸ್ತ್ರಕ್ಕೆ ಇದನ್ನು ತೊಗೊಂಡು ಬಂದೆ. ನಿಜವಾಗ್ಲೂ ಇದನ್ನೆಲ್ಲನೂ ಕೂಡ ನಾನು ಒಬ್ಬಳೊಬ್ಬಳೇ ಓಡಾಡಿ ಇದನ್ನು ತೊಗೊಂಡು ಬಂದಿರುವಂಥದ್ದು. ನಿಜವಾಗ್ಲೂ ಇದು ಕೂಡ ನನ್ನ ಮನೆಯಲ್ಲಿ ಅರಿಶಿನ ಕುಟ್ಟಕ್ಕೆ ಉಪಯೋಗಿರುವಂಥ ಡೆಕೋರೇಷನ್. ಇದು ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗಂತೂ ಖುಷಿ ಆಯಿತು. ಈ ಒನಕೆಗಳಾಗಿರ್ಬೋದು, ಇದನ್ನು ಕೂಡ ಇವು ನಮ್ಮ ಮನೆಯಲ್ಲೇ ಇದ್ದಂಥವು. ಇವನು ಕೂಡ ನೋಡಿ, ಇವು ಆ್ಯಕ್ಚುಲಿ ಪ್ಲೈನ್ ಇದ್ದಿದ್ದು ಕಲರು. ಇದು ಆ್ಯಕ್ಚುಲಿ ನಾರ್ಮಲ್ಲಿ ಯೆಲ್ಲೋ ಕಲರ್ ಇತ್ತು. ಇದು ಅಲ್ಲಿ ಚಿಕ್ಕತಿರುಪ್ತಿಯಲ್ಲಿ ಹೋದರೆ ಜಾತ್ರೆಯಲ್ಲಿ ತೊಗೊಂಡು ಬಂದಿರುವಂಥದ್ದು ನಮ್ಮ ಅತ್ತೆ. ಇದನ್ನು ನಾನು ನೋಡಿ ಈವೆಂಟ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಈ ಥರ ಎಲ್ಲ ಫುಲ್ಲು ಕಲರ್ ಮಾಡಿದ್ದೀನಿ ನೋಡಿ. ಅಲ್ಲಿ ಅಲ್ಲಲ್ಲೆಲ್ಲ ಈ ಥರ ಏನೋ ನನಗೆ ಬಂದಿರೋ ಥರ ಡಿಸೈನ್ ಮಾಡಿದ್ದೀನಿ, ರಂಗೋಲಿ ಮಾಡಿದ್ದೀನಿ. ಇದು ಕೂಡ ಒಂದು, ಇದ್ರ ಜೊತೆಗೆ ಇನ್ನೊಂದು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇನ್ನೊಂದು ಇದು ಅಷ್ಟೇ, ಇದು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಈ ಸರಿ ಈವೆಂಟನ್ನು ಮಾಡಿದ್ದೀವಿ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು. ಇದಕ್ಕೂ ಅಷ್ಟೇ, ಇದಕ್ಕೂ ಫುಲ್ಲು ಪೇಂಟ್ ಹಚ್ಚಿ ಅಲ್ಲೆಲ್ಲ ಡಿಸೈನ್ ಮಾಡಿ ಎಲ್ಲ ಮಾಡಿದ್ದೀವಿ. ಇದು ಕೂಡ ಮನೆಯಲ್ಲಿ ಇರುವಂಥದ್ದನ್ನೇ ಉಪಯೋಗಿಸಿ ನಾವು ಡೆಕೋರೇಷನ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಾಯಿತು ನನಗಂತೂ ಅನಿಸ್ತು. ಇವೆರಡನ್ನೂ ಕೂಡ ನಾವು ಒಂದು ಇದರಲ್ಲಿಟ್ಟು ಇದನ್ನು ಮಾಡಿರುವಂಥದ್ದು. ನಿಮಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇವೆಲ್ಲ ನೋಡಿ, ನಮಗೆ ಎಷ್ಟೋ ವಸ್ತುಗಳು ನಮ್ಮ ಮನೆಗಳಲ್ಲೇ ಇರುತ್ತೆ, ಅದನ್ನು ಎಲ್ಲೋ ಮೂಲೆಗೆ ಬಿಸಾಕಿರ್ತೀವಿ, ಯೂಸೇ ಮಾಡಿರಲ್ಲ. ಅಂಥ ವಸ್ತುಗಳನ್ನು ನಾವು ತೊಗೊಂಡು ಈ ಥರ ಕಲರನ್ನು ಮಾಡಿ ಡೆಕೋರೇಷನ್ ಮಾಡಿ ಈವೆಂಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ಈ ಒನಕೆಗಳಲ್ಲಿ ಇಟ್ಟಿದ್ವಲ್ಲ, ಈ ಒನಕೆಯಲ್ಲೂ ಅಷ್ಟೇ, ಇದನ್ನು ಕೂಡ ನಾನು ಡೆಕೋರೇಷನ್ಗೆ ಅಂತಾನೆ ತೊಗೊಂಬಂದಿದ್ದು. ಇದು ಕೂಡ ಚೆನ್ನಾಗಿದೆ. ಇದೇನಿಲ್ಲ 500 ರುಪೀಸು. ಇದು ಯಾರು ರೋಡ್ ಪಕ್ಕದಲ್ಲಿ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೂ ಕೂಡ ಜೀವನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಇದನ್ನು ತೊಗೊಂಡ್ಬಂದೆ. ಯಾರಿಗೋ ಈವೆಂಟ್ ಅವರಿಗೆ ಕೊಟ್ಟು ಅವ್ರ ಕೈಯಲ್ಲಿ ಮಾಡಿಸಿ ಅನ್ನೋದಕ್ಕಿಂತ ನಾನು ಈ ಥರ ವಸ್ತುಗಳನ್ನು ಮನೆಯಲ್ಲೇ ತೊಗೊಂಡು ಬಂದು ನಾವು ಡೆಕೋರೇಷನ್ ಮಾಡಿ ಈವೆಂಟನ್ನು ಮಾಡಿದ್ದೀವಿ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಇವೆಲ್ಲ ತೊಗೊಂಡು ಬಂದು ನಾವೇ ಮಾಡಿದ್ರಿಂದ. ಇನ್ನು ನಮ್ಮ ಹತ್ರ ಇದ್ದಂತಹ ಕುಬೇರ, ಇದನ್ನು ಕೂಡ ಡೆಕೋರೇಷನಲ್ಲಿ ಬಳಸಿದ್ದೀವಿ. ಇದನ್ನು ಹೊಸೂರಲ್ಲಿ ತೊಗೊಂಡು ಬಂದಿರೋಂಥದ್ದು. ಇದನ್ನು ಕೂಡ ನಮ್ಮ ಬ್ಯಾಕ್ ಡೆಕೋರೇಷನಲ್ಲಿ ಇದನ್ನು ಕೂಡ ಯೂಸ್ ಮಾಡಿದ್ದೀವಿ. ಹಾಗೆ ಕಾಮಧೇನು, ಈ ಕಾಮಧೇನು ಅಷ್ಟೇ, ಇದೆಲ್ಲ ತುಂಬಾ ವೆಯ್ಟ್ ಇದೆ. ಇದನ್ನು ತೊಗೊಂಬಂದಿದ್ದು ಮಾರ್ಕೆಟಲ್ಲಿ ತೊಗೊಂಬಂದು ನಾವು ಡೆಕೋರೇಷನ್ಗೆ ಅಂತ ಇಟ್ಟಿದ್ವಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಮನೇಲಿ ನೋಡಿ ಎಷ್ಟೋ ಜನ ಇದನ್ನು ಕೇಳಿದ್ರು, ನೀವು ಎಲ್ಲಿ ತಂದಿದ್ದು ಏನು ಅಂತ ಹೇಳಿ. ಇದನ್ನು ಕೂಡ ಡೆಕೋರೇಷನಲ್ಲಿ ಬಳಸಿದ್ದೀವಿ. ಏನು ಇಟ್ಟಿದ್ವಿ, ಈ ಫೋಟೋನೂ ಕೂಡ, ಇವನ್ನೂ ಕೂಡ ಇಟ್ಟಿದ್ವಿ. ಇನ್ನು ಈ ಹೂಕುಂಡ ಹೇಳೋದಾದರೆ ಇದನ್ನು ಅಮೆಝಾನಲ್ಲಿ ತೊಗೊಂಡು ಬಂದಿದ್ದು. ಇದೇ ಥರದ್ದು 3 ಪೀಸ್ ಬಂದಿದೆ, ತೋರಿಸ್ತೀನಿ ನಿಮಗೂ ಕೂಡ.
ಹಾಗೆ ನಾನು ಹೇಳ್ದಲ್ಲ ಈ ಹೂಕುಂಡ ಅಂತೇಳಿ, ಈ ಹೂಕುಂಡನೂ ಇದನ್ನು ಅಷ್ಟೇ ಅಮೆಝಾನಲ್ಲಿ ತೊಗೊಂಡ್ಬಂದಿದ್ದು. ಎಲ್ಲ ನಾವು ಪ್ರತಿಯೊಂದನ್ನು ಕೂಡ ಅಮೆಝಾನಲ್ಲಿ ತೊಗೊಂಡು ನೋಡಿ, ಇದೇ ಥರ ಸೇಮ್ ಇದೇ ಥರ ಇಲ್ಲಿದೆಯಲ್ಲ ಈ ಹೂಕುಂಡ ಸೇಮು ಇದನ್ನು ಕೂಡ ಅಮೆಝಾನಲ್ಲೇ ಇದ್ರ ಜೊತೆಗೆ ಬಂದಿರುವಂಥದ್ದು. ಇದಕ್ಕೆ ನೋಡಿ ಈ ಥರ ನಾವೇ ಇದು ಮಾಡ್ಕೊಳ್ಬೋದು. ತೋರಿಸ್ತೀನಿ ನಾನು ಇದು ಯಾವ ಥರ ಅಂಥೇಳಿ. ಸೇಮ್ ನೋಡಿ ಈ ಥರ ಇದಕ್ಕೆ ಇಲ್ಲಿ ಸ್ಟ್ಯಾಂಡ್ ಬರುತ್ತೆ ಇರುತ್ತಲ್ವ, ಈ ಥರದ್ದು ಇದಕ್ಕೆ ಹಾಕೊಳ್ಳೋಂಥ ಈ ಥರ ಥ್ರೆಡ್ ಮಾಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಇದು ಆ್ಯಕ್ಚುಲಿ ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ನಮ್ಮ ಹತ್ರನೇ ಪರ್ಮನೆಂಟಾಗಿ ಇದು ನಮ್ಮ ಹತ್ರನೇ ಇರುತ್ತೆ. ಹಾಗಾಗಿ ಇದೇ ಥರ ಇನ್ನೊಂದು ಕೂಡ ಬಂದಿದೆ ನೋಡಿ. ಈಗ ಇದಕ್ಕೆ ಸೇಮ್ ಇದೇ ಥರ ಇದಕ್ಕೂ ಅಷ್ಟೇ ಇಲ್ಲಿ ಸ್ಕ್ರೂ ಇದು ಲಿಂಕ್ ಬಂದಿರುತ್ತೆ. ಹಾಗೆ ಥ್ರೆಡ್ಡು ಕೂಡ ಇನ್ನೊಂದು ಇದಕ್ಕೆ ಸ್ಟಿಕ್ ಬಂದಿದೆ ಇದೇ ಥರ, ಇದಕ್ಕೂ ಈ ಥರ ಬಂದಿರುತ್ತೆ. ಆಮೇಲೆ ಇದಕ್ಕೂ ಈ ಥರ ಸ್ಕ್ರೂ ಬಂದಿರುತ್ತೆ. ಇದಕ್ಕೂ ಇದೇ ಥರ ಈ ಥರ ಬಂದಿದೆ. ಇದಕ್ಕೂ ಈ ಥರ ಯಾವುದೇ ಒಂದು ಡೆಕೋರೇಷನ್ಗೆ ನಾವು ಈ ಥರ ತೊಗೊಂಡು ಬಂದು ನಾವು ಮನೆಗಳಲ್ಲೇ ಮಾಡ್ಕೊಬೋದು ನೋಡಿ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಈ ಮೇನು ದೊಡ್ಡ ಸೈಜು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದೇ ದೊಡ್ಡ ಸೈಜು. ಇದಾದ ನಂತರ ನೆಕ್ಸ್ಟು ಈ ಸೈಜ್ ಒಂದು, ನೆಕ್ಸ್ಟು ಈ ಸೈಜ್ ಒಂದು. ಇದಕ್ಕೆ ಇದು ಬಿಟ್ಟು ಇನ್ನೂ ಕೆಲವೊಂದು ಇದರಲ್ಲಿ ಶೋ ಪೀಸಸ್ ಬರ್ತಾರೆ ಬಂದಿದೆ. ಇದಕ್ಕೂ ನೋಡಿ ಈ ಥರ ಇದರಲ್ಲಿ ಏನಿಲ್ಲ, ಇದರಲ್ಲೇ ಸ್ಕ್ರೂ ಬಂದಿರುತ್ತೆ. ಈ ಸ್ಕ್ರೂನ ಇದಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ಇದು ಕೂಡ ಶೋ ಪೀಸ್ ಒಂದು ರೆಡಿ ಆಗುತ್ತೆ. ಹಾಗೆ ಇದ್ರ ಜೊತೆಗೇನೆ 3 ಕ್ಯೂಟ್ ಆಗಿರುವಂತಹ ಪೀಸಸ್ ಬಂದಿದೆ. ಇದಕ್ಕೇನಿಲ್ಲ, ಸೆಂಟ್ರಲ್ಲಿ ಒಂದು ಸ್ವಲ್ಪ ಬಿಡಿ ಹೂವು ಹಾಕಿ ಅದಕ್ಕೆ ಕ್ಯಾಂಡಲೋ ದೀಪ ಏನೋ ಹಚ್ಕೊಂಡ್ರೆ ಇದು ಕೂಡ ನಾವು ಡೆಕೋರೇಷನಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲನೂ ಕೂಡ ಒಂದೇ ಬಾಕ್ಸಲ್ಲಿ ಒಂದೇ ಪ್ಯಾಕಲ್ಲಿ ಬಂದಿರುವಂಥದ್ದು. ಏನಿಲ್ಲ, ಸಮಥಿಂಗ್ 1600 ಏನೋ ಅದು ಡಿಸ್ಕೌಂಟಲ್ಲಿ ಸಿಕ್ಕಿರುವಂಥದ್ದು. ಇನ್ನು ಈ ಹೊರಳಕಲ್ಲು ಇದು ಆ್ಯಕ್ಚುಲಿ ಒರಿಜಿನಲ್ ಕಲ್ಲು ಇದು ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಊರುಗಳ ಮೇಲೆ ಬರುತ್ತೆ ಬಳಪದ ಕಲ್ಲು, ಬೆಣಸಿದ ಕಲ್ಲು ಅಂತ ಹೇಳಿ. ನಾವು ಆ ಥರದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಚಿಕ್ಕಮ್ಮ ಅದೇನಷ್ಟು ಒರಿಜಿನಾಲಿಟಿ ಇರಲ್ಲ, ನಾನು ನಮ್ಮ ಮನೆ ಹತ್ರ ಇದೆ ಅದನ್ನು ಕ್ಲೀನ್ ಮಾಡಿಸಿ ಕಳಿಸ್ತೀನಿ ಅಂತಂದರು. ಹಾಗಾಗಿ ಅವ್ರು ಯಾರೋ ಪಾಪ ಬಾಡಿಗೆ ಮನೆಯವರು ಕ್ಲೀನ್ ಮಾಡಿಸಿ ಅಲ್ಲಿಂದ ನಮ್ಮ ಮನೆ ಹತ್ರ ತೊಗೊಂಬಂದಿಟ್ರು. ಅದನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಬಳಸಿದ್ದೀವಿ. ಇನ್ನು ಬ್ಯಾಕ್ ಸ್ಕ್ರೀನ್ಗೆ ಬೇಕಾಗಿರುವಂಥದ್ದು ಆ ಕಡೆ ಈ ಕಡೆ ಪೋಲ್ ಬೇಕಾಗಿತ್ತು, ಅದನ್ನು ಕೂಡ ಅಮೆಝಾನಲ್ಲಿ ತೊಗೊಂಬಂದಿದ್ದೀವಿ. ಈ ಪೋಲ್ ಬಂದು 10x8 ಇದೆ. ಇದು ತುಂಬಾ ಸ್ಟ್ರಾಂಗ್ ಇದೆ ಈ ಸ್ಟಿಕ್ಸ್ ಎಲ್ಲನೂ. ಇನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವೇ ಮಾಡ್ಕೊಳ್ಬೋದು ಆರಾಮಾಗಿ. ಸ್ಟಿಕ್ ಅಂತೂ ತುಂಬ ಗಟ್ಟಿಯಾಗಿದೆ, ಒರಿಜಿನಲ್ ಆಗಿದೆ. ಇನ್ನೊಂದು ಇದಕ್ಕೆ 3 ಪೀಸ್ ಕೊಟ್ಟಿರೋದ್ರಿಂದ ಸೆಂಟ್ರಲ್ಲಿ ನಮಗೆ 2 ಪೀಸ್ ಬೇಕಾದರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಆ ಕಡೆ ಈ ಕಡೆ ಪೋಲು ಮತ್ತು ಈ ಸೆಂಟ್ರ್ 2 ಪೀಸನ್ನು ಕೂಡ ನಮಗೆ ಎಷ್ಟು ಮೆಜರ್ಮೆಂಟ್ಗೆ ಬೇಕಾಗುತ್ತೆ ಅಷ್ಟನ್ನು ಕೂಡ ಮಾಡ್ಕೊಳ್ಬೋದು. ಇದರ ಮೆಜರ್ಮೆಂಟ್ ಇರೋದು 10x8, ಬಟ್ ನಮಗೆ ಎಷ್ಟಕ್ಕಾದರೂ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇನ್ನು ಆ ಕಡೆ ಈ ಕಡೆ ಪೋಲ್ ಅಂತ ಹೇಳಿದೆ ನೋಡಿ. ಇದರಲ್ಲೂ ಕೂಡ ಈ ಸ್ಟಿಕ್ಗೆ ನಾವು ಹೈಟು ಎಷ್ಟು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು. ಹಾಗೆ ಲಾಕ್ ಸಿಸ್ಟಮು ಕೂಡ ಇದೆ. ಇದರಲ್ಲಿ 3 ಲಾಕ್ ಸಿಸ್ಟಮ್ ಇದೆ. ಹಾಗಾಗಿ ತುಂಬ ಒರಿಜಿನಲ್ ಆಗಿದೆ. ಇನ್ನೊಂದು ನಾವು ಡೆಕೋರೇಷನ್ ಮಾಡಬೇಕಾದ್ರೆ ಹೂ ಹಾಕೋದಕ್ಕೆ ಹಾಗೆ ಸ್ಕ್ರೀನ್ ಹಾಕೊಳ್ಳೋದಕ್ಕೆ ತುಂಬಾ ಇದು ಸೆಂಟ್ರಲ್ಲಿ ಇರುವಂಥ ಪೋಲು ಕೂಡ ಗಟ್ಟಿಯಾಗಿರೋದ್ರಿಂದ ಯಾವುದೇ ಬೆಂಡಾಗೋದು ಆ ಥರ ಅವಕಾಶನೂ ಕೂಡ ಇದರಲ್ಲಿ ಇಲ್ಲ. ಇದ್ರ ಜೊತೆಗೆ ನಮಗೆ ಬ್ಯಾಗನ್ನು ಕೂಡ ಕೊಟ್ಟಿದ್ದಾರೆ. ಸ್ಕ್ರೂ ಸಿಸ್ಟಮು ಎಲ್ಲನೂ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಿಮಗೂ ಏನಾದರೂ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಶೋ ಪೀಸಸ್ ಏನೋ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಹೂವು ಬೇಕಾಗಿತ್ತು. ಹಾಗಾಗಿ ಹೊಸೂರಿಗೆ ಅಂತ ಹೋದ್ವಿ. ಅಲ್ಲಿ ಹೊಸೂರಿಗೆ ಹೋದರೆ ಎಲ್ಲ ಬರೀ ಬಿಡಿ ಹೂವು ಸಿಗುತ್ತೆ ಹೊರತು ಅಲ್ಲಿ ಕಟ್ಟಿರೋ ಅಂತೂ ಚೆನ್ನಾಗಿರೋ ಸಿಗಲಿಲ್ಲ. ಹಾಗಾಗಿ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ನಂತರ ಏನು ಮಾಡೋದು, ಹೋಗಲಿ ಹಿಂದಿನ ದಿವಸ ಎಲ್ಲನೂ ಕೂಡ ನಾವು ನಾಳೆ ಜೋಡಿಸ್ಕೊಳ್ಬೇಕಾಗಿರುವಂಥ ಐಟಮ್ಸನ್ನೆಲ್ಲ ಅರೇಂಜ್ ಮಾಡ್ಕೊಂಬಿಡೋಣ ಅಂಥೇಳಿ ನಮ್ಮ ಚಿಕ್ಕಮ್ಮ ಅಂದರು. ಎಲ್ಲನೂ ಕೂಡ ರಾತ್ರಿನೇ ರೆಡಿ ಮಾಡ್ಕೊಂಡ್ವಿ. ಗೌರಮ್ಮಗೆ ಸೀರೆ ಉಡಿಸಿದ್ವಿ. ಹಾಗೆ ಎಲ್ಲಡಿಕೆ ಜೋಡಿಸೋದಾಗಿರ್ಬೋದು, ಹಣ್ಣುಗಳು ಜೋಡಿಸೋದಾಗಿರ್ಬೋದು, ಈ ಬ್ಲೌಸ್ ಪೀಸು ಆ ಬ್ಲೌಸ್ಗೆ ಬಳೆಗಳು ಹಾಕೋದಾಗಿರ್ಬೋದು, ಎಲ್ಲನೂ ಕೂಡ ಜೋಡಿಸಿ ಒಂದು ಸೈಡ್ಗೆ ಇಟ್ಕೊಂಡ್ವಿ. ಇನ್ನು ಈ ದಾರ ನೋಡ್ತಾ ಇದ್ದೀರಾ, ನಮ್ಮ ಸಂಪ್ರದಾಯದಲ್ಲಿ ಈ ಯೆಲ್ಲೋ ಕಲರ್ ದಾರ ಇಲ್ದಿರ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಹಾಗೆ ನಾವು ತಂದಿರುವಂತಹ ಈ ಗಿಫ್ಟ್ಗಳನ್ನು ಕೂಡ ಎಲ್ಲನೂ ಕೂಡ ಗಿಫ್ಟ್ ಪ್ಯಾಕು ಮಾಡ್ಕೊಂಡ್ವಿ. ನೆಕ್ಸ್ಟ್ ಮರು ದಿವಸ ಬೆಳಗ್ಗೆ 2:30 ಎದ್ವಿ. ಸಿಟಿ ಮಾರ್ಕೆಟ್ ಕಡೆ ಹೊರಟ್ವಿ. ಇಲ್ಲಂತೂ ಹೂವು ತುಂಬಾ ಚೆನ್ನಾಗಿದೆ. ಯಾವುದೇ ಫಂಕ್ಷನ್ಗೆ ನಾವು ಈ ಥರ ಸಿಟಿ ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಬಂದು ಫ್ರೆಶ್ ಆಗಿ ಅಲಂಕಾರಗಳನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಹೂವು ನೋಡ್ತಾ ಇದ್ದರೆ ಒಂದಕ್ಕಿಂತ ಮೀರಿಸುವಂಥ ಹೂವಂತೂ ಸಖತ್ತಾಗಿದೆ. ಈ ಡೆಕೋರೇಷನ್ ಮಾಡೋದಕ್ಕೆ ನೋಡಿ, ಈ ಬಾರ್ ಹೂವು ಎಲ್ಲ ಒಂದು ಕಡೆ ಸಿಗುತ್ತೆ. ಇನ್ನು ಈ ಬೊಕೆ ಮಾಡೋವಂಥ ಹೂವು ಎಲ್ಲ ಇನ್ನೊಂದು ಸೈಡ್ ಸಿಗುತ್ತೆ. ಇನ್ನು ವಾಪಸ್ ಬರೋಷ್ಟೊತ್ತಿಗೆ 4:45 ಆಯಿತು. ಹಾಗೆ ಇದು ಕೂಡ ನಮ್ಮ ಹತ್ರನೇ ಇತ್ತು. ನಾನು ಹಿಂದೇನೋ ಕೇಳಿದೆ, ನಮ್ಮ ಹತ್ರ ಇರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿ ನಾವು ಈವೆಂಟ್ ಮಾಡಿದ್ವಿ ಅಂತ. ಇದಕ್ಕೆ ಬೇಕಾಗಿರುವಂತಹ ಹೂವು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆ ಸ್ಪಾಂಜು ಸಿಗುತ್ತೆ. ಆ ಸ್ಪಾಂಜು ಸೆಂಟ್ರಲ್ಲಿ ಇಟ್ಟು ಅದಕ್ಕೆ ಬೇಕಾಗಿರುವಂತಹ ಡೆಕೋರೇಷನ್ಸ್ ಅನ್ನ ಬೊಕೆನ ಹೂವು ತೊಗೊಂಬಂದು ಇದನ್ನು ಕೂಡ ಮಾಡಿದ್ವಿ. ಇನ್ನು ಇದು ಸುತ್ತು ಬಂದು ಈ ಚೆಂಡು ಆಗಿರ್ಬೋದು, ಕಣಗಲಿ ಹೂವು ಆಗಿರ್ಬೋದು, ಅದನ್ನೆಲ್ಲ ಡೆಕೋರೇಷನ್ ಮಾಡಿ ಇದು ಮಾಡಿದ್ವಿ. ನೋಡಿ, ಈ ಥರದ್ದು 2 ಇಟ್ಟಿದ್ದೀವಿ. ನನ್ನ ವಿಡಿಯೋದಲ್ಲೂ ಹಾಕಿದ್ದೀನಿ, ಬೇಕಾದ್ರೆ ನೀವು ನೋಡಿ. ಹಾಗೆ ಇದ್ರ ಜೊತೆಗೆ ಇದು ಕೂಡ ಈ ಗ್ಲಾಸ್ ವಾಸ್ ಕೂಡ ಇದು ನಮ್ಮ ಹತ್ರನೇ ಇತ್ತು. ಈ ಗ್ಲಾಸ್ ವಾಸ್ಗೂ ಕೂಡ ನಾನು ಹೂವು ಮಾರ್ಕೆಟಿಂದನೇ ತೊಗೊಂಬಂದಿದ್ದೆ. ಅದನ್ನೇ ಇದಕ್ಕೆ ಡೆಕೋರೇಷನ್ ಮಾಡಿ ಆ ಕಡೆ ಈ ಕಡೆ ಇಟ್ಟಿದ್ದೀವಿ. ಇನ್ನು ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಖಂಡಿತ ನೀವೆಲ್ಲರೂ ಕೂಡ
ನಮ್ಮ ಮನೆಯಲ್ಲಿ ಅರಿಶಿನ ಕುಡಿದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಆ ಕಾರ್ಯಕ್ರಮ ಹೇಗಿದೆ ಅಂತ ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ವಿಡಿಯೋಗಳನ್ನು ನೋಡ್ತೀರಾ, ನೀವು ಕಮೆಂಟು ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬು ಮಾಡಲ್ಲ ಅನ್ನೋದೇ ನನಗೊಂದು ಬೇಜಾರು. ಹಾಗಾಗಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಹಾಗೆ ವಿಡಿಯೋಗಳ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ. ಥ್ಯಾಂಕ್ ಯು.